ಸಾಮರ್ಥ್ಯದ ದೈವ ಕನ್ನಡದ ದೇವರೆಂದೇ ಖ್ಯಾತನಾಮರಾದ ಮಧ್ಕನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ತಿಂಗಳಿಗೆ ಮಠದಲ್ಲಿ ಶಿವಾನುಭವ ಗೋಷ್ಠಿ, ಈ ತಿಂಗಳ ಶಿವಾನುಭವ ಗೋಷ್ಠಿಯನ್ನು 478ನೇ ಇದರಲ್ಲಿ ಈ ಒಂದು 487ನೇ ಮಾಸಿಕ ಶಿವಾನುಭವ ಗೋಷ್ಠಿ ಅಂಬಿಗರ ಚೌಡಯ್ಯನವರ ಜಯಂತಿ ಹಾಗೂ ಕಾರ ಹುಣ್ಣಿಮೆ ಸಮಾರಂಭದಲ್ಲಿ ಇದನ್ನು ಸಾನ್ನಿಧ್ಯ ವಹಿಸಿ ಇಲ್ಲಿವರೆಗೆ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಿ ಮುಂದಿನ ಕಾರ್ಯಕ್ಕೆ ಪರಮ ಪೂಜ್ಯರು ಅಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ನಮಗೆ ಸದಾ ಯಾವಾಗಲೂ ಬಸವಣ್ಣ ಬಸವಾದಿ ಶರಣರು ಕುರಿತು ಏನೇ ಕಾರ್ಯ ಇದ್ದರೂ ಮುಂದೆ ಇಡ್ತಕ್ಕಂಥ ಒಂದು ಹೆಜ್ಜೆ ನಮ್ಮ ಜಗನ್ನಾಥ್ ಜಮಾದಾರದವ್ರದ್ದಿದೆ. ಅವರು ಉದ್ಘಾಟಿಸಿದ್ದಾರೆ. ಆರಂಭದಲ್ಲಿ ಅನುಭವ ನುಡಿಯನ್ನು ನಮ್ಮ ಬಸವರಾಜ್ ಮರಿಯಣ್ಣವರು ಕೊಟ್ಟಿದ್ದಾರೆ. ಎಲ್ಲ ಅತಿಥಿ ಗಣ್ಯರನ್ನ ಈ ಸಂಭ್ರಮದಲ್ಲಿ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಅಂಬಿಗರ ಚೌಡಯ್ಯ ಶರಣರು ಅವ್ರ ಬದುಕು, ಅವ್ರ ಜೀವನ ಇಷ್ಟೊತ್ತು ಅಪ್ಪವ್ರು ಹೇಳಿದ್ರು. ಅವ್ರ ನೇರ ನುಡಿ, ದಿಟ್ಟ, ಸ್ಪಷ್ಟ, ಏನಿದ್ದರೂ ಸಮಾಜ ಕಳಕಳಿ, ಅವೆಲ್ಲವೂ ಏನೋ ಅಂದಾರ ಅಂತ ತಿಳ್ಕೊಂಡು ಅದರಲ್ಲಿ ಕಳಕಳಿ ಎಂಬುದೇನು ಅಪ್ಪವ್ರು ಹೇಳಿದಾರಲ್ಲ, ನಿಜಕ್ಕೂ ಅಂಬಿಗರ ಚೌಡಯ್ಯನವ್ರದ್ದು ಅಲ್ಲಿ ಕಳಕಳಿ, ಅದು ಸಮಾಜವನ್ನು ಅದು ಸನ್ಮಾರ್ಗಕ್ಕೆ ಬರಬೇಕು ಅನ್ನುವ ಒಂದು ಹೃದಯವಂತಿಕೆ ಅಂಬಿಗರ ಚೌಡಯ್ಯ ಶರಣರ ವಚನದಲ್ಲಿ ಇವೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಯಾವತ್ತೂ ಎಂಥ ಪ್ರಸಂಗ ಬಂದರೂ ನಮ್ಮ ಬದುಕು ಆ ನಿಷ್ಠೆಂದು ನಾವು ಬಸವಣ್ಣನವರ ತತ್ವಗಳನ್ನು, ಬಸವಣ್ಣವರು ಸಿದ್ಧಾಂತನ ಇವತ್ತಿಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಅದಕ್ಕೆ ದೊಡ್ಡ ಶಕ್ತಿ ಅಂದರೆ ಶರಣ ಸಂಕುಲ. ಆ ಶರಣರೆಲ್ಲ ಆ ಬಸವಣ್ಣವ್ರು ಕೊಟ್ಟಂಥ ತತ್ವ ಎಷ್ಟೆಲ್ಲ ಒಂದು ಗಾಳಿ ವಿರುದ್ಧ ಅವರು ಶರಣ ಸಿದ್ಧಾಂತವನ್ನು ಆಚರಿಸಿ ತೋರಿಸಿದರು. ಅಂದರೆ ನಿಷ್ಠೆ, ಶ್ರದ್ಧೆ, ಆ ಭಕ್ತಿ, ಆ ಶರಣರದೆಲ್ಲ ಅವರು ಕಣಕಣದಾಗೂ ತುಂಬಿಕೊಂಡಿದ್ರು. ಅದರ ಸಲುವಾಗಿ ಇಷ್ಟು ವರ್ಷಗಳಾದರೂ ಕೂಡ ಶರಣರದ್ದು ಇವತ್ತಿಗೂ ಅವ್ರ ಜಯಂತಿಗಳು ನಡೀತವೆ. ಅವರು ಹೆಸರ ಮೇಲೆ ಅಲ್ಲಿ ವಿಶ್ವವಿದ್ಯಾಲಯಗಳ ಮೇಲೆ ಹೆಸರಿರ್ತವೆ, ಅಲ್ಲಿ ಪೀಠಗಳ ಮೇಲೆ ಹೆಸರಿರ್ತವೆ. ಅದಕ್ಕೆಲ್ಲ ಕಾರಣ ಅಂದ್ರೆ ಅವರು ಬಾಳಿ ಬದುಕಿದ್ದು. ಆ ಬದುಕೆ ಅವ್ರು ಇವತ್ತಿಗೂ ಅದು ಮಾದರಿ ಇದೆ. ಯಾವ ರೀತಿ ಬಸವಣ್ಣವ್ರು ಈ ಸಮಾಜವನ್ನು ಕಟ್ಟಿದ್ರು ಅಂದರೆ, ಹೆಂಗಿದು ಕತ್ರಿ ಕೆಲಸ 2ಕ್ಕೆ 4, 4ಕ್ಕೆ 8, 8ಕ್ಕೆ 16 ಮಾಡ್ತದೆ. ಸೂಜಿ ದಾರ ಕೆಲಸ ಅಂದ್ರೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತದೆ. ಹಂಗೆ ಬಸವಣ್ಣವರು ಎಲ್ಲ ಸಮುದಾಯದವರು ತಕೊಂಡು ಅಖಂಡ ಆ ಲಿಂಗಾಯತ ಧರ್ಮವನ್ನು ಬಸವಣ್ಣವರು ಅದನ್ನು ಸೂಜಿ ದಾರ ಅಂದರೆ ಈ ಶರಣರಿಗೆ ಇಟ್ಟುಕೊಂಡು ಆ ಸಮಾಜವನ್ನು ಕಟ್ಟಿದವರು ಅದು ಜಗಜ್ಯೋತಿ ಬಸವಣ್ಣವರು. ಅಂತ ಶರಣರು ಅವ್ರ ಬದುಕೆಲ್ಲ ಹೆಂಗಿತ್ತಂದ್ರೆ, ಅವರು ಹೊರಗೆ ನೋಡಲಿಕ್ಕೆ ಅದು ಒಳಗೂ ಅವ್ರದ್ದು ಶ್ರೀಮಂತಿತ್ತು, ಹೊರಗೂ ಅವರು ಶ್ರೀಮಂತಿಕೆ ಇತ್ತು.
ಇವತ್ತಿನ ದಿನಮಾನಗಳಲ್ಲಿ ಭೌತಿಕ ಶ್ರೀಮಂತಿಕೆ ನೋಡ್ತೀವಿ. ನಮ್ಮ ಬದುಕು ಪ್ರತಿಯೊಬ್ಬರದ್ದು ಹೆಂಗೆ ಆಗ್ಬೇಕಂದ್ರ ಒಳಗೆ ಬಿ ಶ್ರೀಮಂತ ಇರಬೇಕು, ಹೊರಗೆ ಬಿ ಶ್ರೀಮಂತ ಇರಬೇಕಂತಕ್ಕಂಥದ್ದು ಒಂದು ಮಾರ್ಗವನ್ನು ಕೊಟ್ಟವರೇ ಬಸವಾದಿ ಶರಣರು. ಅದು ವಿಶೇಷವಾಗಿ ವೀರ ಗಣಾಚಾರ್ಯ ಅಂಬಿಗರ ಚೌಡಯ್ಯನವರು. ಅಂಥ ಬದುಕನ್ನು ನಮ್ಮ ಸುಂದರ ಮಾಡ್ಕೊಂಬ ಸಲುವಾಗಿ ಶರಣರು ಆ ತತ್ವಗಳನ್ನು, ವಿಚಾರಗಳನ್ನು ಅವರು ಇಡೀ ಎಲ್ಲರಿಗೂ ಅದೊಂದು ದಾರಿ ಹಾಕಿಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ನಾವು ನಡ್ಕೊಂಡಾಗ ನಮ್ಮ ಬದುಕು ಅದು ಶಾಂತಿ ಬದುಕಾಗ್ತದೆ, ಅದು ಸಮೃದ್ಧಿ ಬದುಕಾಗ್ತದೆ. ಅಂಥ ಬದುಕು ಎಲ್ಲರ ಆಗ್ಬೇಕನ್ನೋ ಸದುದ್ದೇಶ ಪರಮ ಪೂಜ್ಯರದಿದೆ. ಅದರ ಸಲುವಾಗಿ ಇವು ತಿಂಗಳ ಕಾರ್ಯಕ್ರಮಗಳು, ಇವು ಶರಣ ಸಂಗಮ ಇರ್ಬೋದು, ಶಿವಾನುಭವ ಗೋಷ್ಠಿ ಇರ್ಬೋದು. ಯಾಕಂದ್ರೆ ಸಂಸಾರ ಜೀವನದಾಗ ತಾಪತ್ರೆಗಳು ಒಂದೊಂದು ಸರ್ತಿ ಏನೋ ಒಂದು ಸಣ್ಣ ಸಣ್ಣ ವಿಷಯದಾಗೆ ಏನೇನೋ ಆಗ್ತಾವೆ. ಅದಕ್ಕೊಂದು ಔಷಧಿ ಏನಾದರೂ ಇದ್ರೆ ಇಂಥ ಶಿವಾನುಭವ ಗೋಷ್ಠಿಗೆ ಬಂದ್ರೆ ಮನಸ್ಸೊಂದು ತೃಪ್ತಿ, ಆನಂದ ಕೊಡೋದೇ ಈ ಶಿವಾನುಭವ ಗೋಷ್ಠಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ಇವತ್ತು ಇಲ್ಲಿ ಪ್ರತಿ ವರ್ಷ ಈ ಕಾರ್ ಹುಣ್ಣಿಮೆಗೆ ಎತ್ತುಗಳನ್ನು ಮೆರೆಸ್ತಕ್ಕಂಥದ್ದು ಹೆಂಗೆಲ್ಲ ಹುಟ್ಟಹಬ್ಬಗಳು ನಡೀತಾವೆ. ಯಾಕದು ಅದಕ್ಕೆ ಮಾತು ಬರಲ್ಲ, ಅದು ಪ್ರಾಣಿ, ಅದ್ರದ್ದು ಹಬ್ಬ ಮಾಡ್ಬೇಕನ್ನೋದು ಹಿರಿಯರು, ಪುರಾತನರು, ನಮಗೆಲ್ಲ ಗುರುಗಳು ಅದೊಂದು ಹಾಕಿಕೊಟ್ಟಾರ. ಯಾಕೆ ಇಷ್ಟೆಲ್ಲ ಸಮೃದ್ಧಿ ಆಗೋದು ರೈತಂದು ಎಲ್ಲ ಎದ್ರದಿಂದ ಅಂದ್ರೆ ಆ ಎತ್ತುಗಳದಿಂದೆ. ಅದ್ರ ಸಲಕ್ಕೆ ಅದ್ರದ್ದು ಒಂದು ಇವತ್ತು ಹುಟ್ಟಹಬ್ಬ ಅನ್ನಂಗದು. ಅಂಥ ಒಂದು ಕಾರ್ಯ ಈ ಪ್ರತಿ ವರ್ಷ ಅದು ನಡೀತಾ ಬಂದಿದೆ. ಅದನ್ನು ಅಲ್ಲಿ 4-5 ಗಂಟೆ ಸುಮಾರಿಗೆ ಅದನ್ನು ಚಾಲನೆ ಕೊಟ್ಟು ನಾವು ಇಲ್ಲಿ ಒಳಗೆ ಬಂದ ತಕ್ಷಣ ಇಲ್ಲಿ ಅಂಬಿಗರ ಚೌಡಯ್ಯನವ್ರದ್ದು, ಬಸವಣ್ಣವ್ರದ್ದು ಪೂಜೆ ಸಲ್ಲಿಸಿ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಬಸವರಾಜ ಮರೆಯಣ್ಣವ್ರು ಇಡೀ ಅಂಬಿಗರ ಚೌಡಯ್ಯನವ್ರದ್ದು ಅವರು ದರ್ಶನ ಮಾಡಿಸಿದ್ದಾರೆ. ಮತ್ತು ನಮ್ಮ ಪ್ರಭುಲಿಂಗ ಸ್ವಾಮಿಗಳು ಅವರು ಕೂಡ ಹೊಸ ವಿಷಯ ಇಟ್ಕೊಂಡು ಅವರು ಮಾತಾಡಿದ್ದಾರೆ. ಜಗನ್ನಾಥ ಜಮಾದಾರ್ ಅವರು ಕೂಡ ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಇಲ್ಲೆಲ್ಲ ಆಡಿದ್ದಾರೆ. ಇಲ್ಲೆಲ್ಲ ನಮ್ಮವರು ಇವತ್ತೇನು ರೈತರಿಗೆ ಒಂದು ನ್ಯಾಯ ಕೊಡ್ಬೇಕಂತ ತಿಳ್ಕೊಂಡು ಆ ಹಸಿರು ಶಾಲ್ ಹಾಕೊಂಬೋದಷ್ಟೇ ಅಲ್ಲ, ಆ ನ್ಯಾಯ ಕೊಡಲಿಕ್ಕೆ ಇಲ್ಲೆಲ್ಲ ಈ ಕಡೆ ಮಲ್ಲಿಕಾರ್ಜುನ ಸ್ವಾಮಿಯವರು ಇರ್ಬೋದು, ನಮ್ಮ ಸಿದ್ದರಾಮಪ್ಪ ಆಣದೂರಿಯವರು ಇರ್ಬೋದು, ಇಲ್ಲೆಲ್ಲರೂ ಇದಕ್ಕಾಗಿ ತಾವು ರೈತರಿಗೆ ನ್ಯಾಯ ಕೊಡುವುದಲ್ಲಿ ತಾವೆಲ್ಲ ಕಾರ್ಯ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ನನಗೆ ಅಂಬಿಗರ ಚೌಡಯ್ಯ ಸಮಾಜದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಜಮಾದಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ನಾನು ಕಾಸರತೋಗಾಂವ್, ಅಲ್ಲಿ ವಾಡಿ, ಆ ಕಡೆ ಸಿವಣಿ ಆ ಭಾಗದಾಗ ಒಂದು 2 ಕಿಲೋಮೀಟರ್ ಹಾಡಿದ್ರೆ ಅಲ್ಲಿ ಮಹಾರಾಷ್ಟ್ರದ ವಾಡಿ ಅಂದ್ರೆ ಅಲ್ಲೆಲ್ಲ ಹಾಂ ಅಲ್ಲೆಲ್ಲ ಒಳ್ಳೆ ಜನನೇ ಇದ್ದಾರೆ. ಆದ್ರೆ ಒಂದು ದುರ್ದೈವ ಅಂದ್ರೆ ಅಲ್ಲಿ ಬಸವಣ್ಣವ್ರ ಮೂರ್ತಿ ಅಲ್ಲಿ ಇಷ್ಟು ವರ್ಷಗಳ ಕಾಲ ಇರಲಿಲ್ಲ. ಅದು ಬಸವಣ್ಣವ್ರ ಮೂರ್ತಿ ಒಬ್ಬರೇ ಕೂಡ್ಸ್ಯಾರ, ಅದೇ ಅರವಿಂದ್ ಜಮಾದಾರ್ ಅವರು ಕೂಡ್ಸಿದ್ರು. ಅವರು ಅಲ್ಲಿ ಉದ್ಘಾಟನಕ್ಕೆ ಅವ್ರ ಕಾಲದ್ದು ಅಲ್ಲೆಲ್ಲ ಊರಾಗ ಬಸವ ಜಯಂತಿ ದಿನನೂ ಆವತ್ತಿನ ದಿನನೇ ಉದ್ಘಾಟನೆ ಮಾಡಿ ಭಾಳ ಒಳ್ಳೆ ರೀತಿಯಿಂದ ಅಂದ್ರೆ ಬಸವಣ್ಣವ್ರ ಬಗ್ಗೆ ಅವರು ಅಪ್ಕೊಳ್ಳಾಕ ಅದು ಬಸವಣ್ಣವ್ರಿಗೆ ಗೌರವ ಕೊಡೋದಂದ್ರೆ ಅದು ಅಂಬಿಗರ ಚೌಡಯ್ಯನವ್ರಿಗೆ ಕೊಟ್ಟಂಗೆ. ಯಾಕಂದ್ರೆ ಅಂಬಿಗರ ಚೌಡಯ್ಯನವ್ರದ್ದು ಇಷ್ಟೆಲ್ಲ ಬೆಳಕಾಗ್ಲಕ್ಕೆ ಬಸವಣ್ಣವರೇ ಕಾರಣರು. ಆ ಬಸವಣ್ಣವ್ರ ತತ್ವವನ್ನು ಗಟ್ಟಿ ಉಳ್ಳ್ಯಾಕ ಅದಕ್ಕೆ ನಿಷ್ಠೆ ಅದು ಅಂಬಿಗರ ಚೌಡಯ್ಯನವರೇ ಕಾರಣರು. ಅಂಥ ಒಂದು ಇದನ್ನು ಒಂದು ಕುಗ್ರಾಮದಲ್ಲಿ ಬಸವಣ್ಣವ್ರ ಮೂರ್ತಿ ಕೂಡಿಸಿದ್ದಾರೆ. ಮತ್ತು ಇಲ್ಲಿ ನಮ್ಮ ಅಶೋಕವ್ರು ಇರ್ಬೋದು, ಮತ್ತು ನಮ್ಮ ಸಂತೋಷವ್ರು ಇರ್ಬೋದು, ಎಲ್ಲ ಒಂದು ರೀತಿ ಇದಕ್ಕೆಲ್ಲ ನಿಷ್ಠೆಯಿಂದ ಅವರು ಬಾಳ್ತಾ ಇದ್ದಾರೆ ಅಂತ ಅವರೆಲ್ಲರಿಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಉದ್ಘಾಟಿಸಿರ್ತಕ್ಕಂಥ ನಮ್ಮ ಜಗನ್ನಾಥ ಜಮಾದಾರ್ ಅವರಿಗೂ ಬಸವರಾಜ ಮರೆಯಣ್ಣವರಿಗೂ ಮತ್ತೊಮ್ಮೆ ಈ ಸಮಾರಂಭದಲ್ಲಿ
ಪಾಲ್ಗೊಂಡಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ನಮಗೆ ಸಮಯ ತಕ್ಕಂತೆ ನಮ್ಮ ಪ್ರತಾಪ್ ಸಿಂಗ್ ಠಾಕೂರ್ ಅವರು ಇಲ್ಲಿ ಏನೇ ಇದ್ದರೂ ಕೂಡ ಒಂದೊಂದು ಸರ್ತಿ ಮಠದಾಗ ಯಾರೂ ಇರದೇ ಇದ್ದರೂ ಕೂಡ ಒಂದು ಕಡೆ ಶಿಸ್ತಿಟ್ಟು ಫೋನ್ ಮಾಡಿ ಅವೆಲ್ಲ ಭಾಳ ಕಾಳಜಿಯಿಂದ ಆ ಪತ್ರ ಕೊಡ್ತಕ್ಕಂಥ ನಿಷ್ಠೆಯಿಂದ ಮಾಡಿದವರು ನಮ್ಮ ಪ್ರತಾಪ್ ಸಿಂಗ್ ಠಾಕೂರ್ ಅವರು ಮೂಲತಃ ಹಲ್ಲಿಸಿ ಅವರು. ಆ ನಿಷ್ಠೆಗೆ ನಾವೆಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇವತ್ತಿನ ಹೋದ ವರ್ಷ ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಮೂಲಕನೇ ನಮ್ಮ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ ಪ್ರಾರಂಭ ಆಯಿತು. ಮೊದಲನೇದು ಉದ್ಘಾಟನೆದಾಗೆ ಅಂಬಿಗರ ಚೌಡಯ್ಯ, ಆಗ ಶಾಂತ ಜಗದ್ಗುರು ಶಾಂತ ಭೀಷ್ಮ ಸ್ವಾಮಿಗಳು ಅವರೇ ಬಂದಿದ್ದರು. ಅವ್ರ ಸನ್ನಿಧಾನದಲ್ಲಿ ಅಪ್ಪವರು ಅದ ಉದ್ಘಾಟನೆ ಮಾಡಿದ್ರು. ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ ಎಲ್ಲ ಕಡೆ ಬಸವಣ್ಣವ್ರ ಸಿದ್ಧಾಂತ ಇಟ್ಕೊಂಡೇ ಅವರು ನಡೀತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಅಲ್ಲಿ ಬಸವ ಕಲ್ಯಾಣದಾಗ ಆರಂಭ ಆಗಿತ್ತು. ಇವತ್ತು ನಮ್ಮ ಬಾಲ್ಕಿ ಮಠದಲ್ಲಿ ಇಲ್ಲೊಂದು 400 ವಿದ್ಯಾರ್ಥಿಗಳು ಇಲ್ಲಿ ಊಟ ವಸತಿ ಶಿಕ್ಷಣ ಅಪ್ಪವರು ಇವರಿಗೆಲ್ಲ ಉಚಿತವಾಗಿ ಕೊಡ್ತಾರೆ. ಈಗೆಲ್ಲ ಹೊಸ ಮಕ್ಕಳು ಮತ್ತು ಹಳೆ ಮಕ್ಕಳು ಎಲ್ಲ ಮಕ್ಕಳು ಬಂದಾರ. ಫಸ್ಟ್ ಅವ್ರ ಕಾರ್ಯಕ್ರಮ ಯಾವುದು ಅಂದ್ರೆ ಅಂಬಿಗರ ಚೌಡಯ್ಯನ ಮೂಲಕನೇ ಅವ್ರ ಕಾರ್ಯಕ್ರಮವನ್ನು ಪ್ರಾರಂಭ ಆಗಿದೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆಲ್ಲ ತಿಳಿಸ್ಪಡಿಸೋದೇನಂತಂದ್ರೆ ನೀವು ಬಹಳ ಬಡತನ ಕಷ್ಟಗಳು ನಿಮ್ಮ ಮನೆಗೆಲ್ಲ ಬಹಳ ಸಮಸ್ಯೆಗಳು ಅಥವಾ ಎಲ್ಲ ಇದ್ದರೂ ಕೂಡ ಗುಣಗಳು ಚಲೋ ಆಗ್ಲಂತೀವಿ ತಾಯಿ ತಂದೆ ಕಳಿಸ್ಕೊಡ್ತಾರೆ. ಹೆಚ್ಚು ಇಲ್ಲೆಲ್ಲ ಅವರಿಗೆ ಶಾಲೆಗೆ ಹೋಗತಕ್ಕಂಥ ಮನೆಯಲ್ಲಿ ವ್ಯವಸ್ಥೆ ಇದ್ದವರೇ ಇಲ್ಲೆಲ್ಲ ಹೆಚ್ಚು ಬರ್ತಾರೆ. ಒಂದು ಸ್ವಲ್ಪ ವ್ಯವಸ್ಥೆ ಚಲೋ ಇದ್ದರೂ ಇನ್ನು ಮಕ್ಕಳಲ್ಲಿ ಒಳ್ಳೆ ಅವ್ರ ಬಳಿ ನೈತಿಕತೆ ಸಂಸ್ಕಾರ ಸಿಗಲಂತ ಮಕ್ಕಳಿಗೆ ತಂದಿಡ್ತಾರೆ. ನೀವೆಲ್ಲರೂ ತಾಯಿ ತಂದೆ ನಿರೀಕ್ಷೆಗಳನ್ನು ಅವ್ರ ಆಸೆಗಳನ್ನು ಅವ್ರ ಇಚ್ಛೆಯನ್ನು ನೀವೆಲ್ಲ ಈಡೇರಿಸಬೇಕಾದ್ರೆ ಇಲ್ಲಿ ಬಾಲ್ಕಿ ಮಠದಲ್ಲಿ ಏನು ನಿಯಮಗಳಿವೆನೋ ಆ ನಿಯಮಗಳನ್ನು ನೀವು ಚಾಚೂ ತಪ್ಪದೆ ಎಲ್ಲರೂ ಪಾಲಿಸ್ರಿ. ಅಕ್ಷರ ಒಂದೆರಡು ಅಂಕಗಳು ಕಡಿಮೆ ಆದರೂ ಪರವಾಗಿಲ್ಲ, ಆದ್ರ ಗುಣಗಳು ಚಲೋ ಇತ್ತಂದ್ರೆ ಅವೆಲ್ಲ ಅಂಕಗಳು ನಿಮ್ಮ ತನ ಬರ್ತಾವಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಇಲ್ಲೇದು ಏನು ನಮ್ಮ ಸಂಸ್ಕೃತಿ ಪರಂಪರೆ ಇದೆನೋ ಅದು ಗುರು ಮ್ಯಾಗ ಭಕ್ತಿ ಶ್ರದ್ಧೆ ತಾಯಿ ತಂದಿಗೆ ಒಳ್ಳೆ ರೀತಿಯಿಂದ ಆ ತಾಯಿ ತಂದಿನೇ ದೇವ್ರು ಅಂತಕ್ಕಂಥ ಭಾವನೆ ಇಟ್ಕೊಂಡು ನೀವು ನಡ್ಕೊಂಡಾಗ ನಿಮ್ಮ ಬದುಕೆಲ್ಲ ಅದು ಸುಂದರ ಬದುಕಾಗ್ತದೆ. ಅಂಥ ಬದುಕು ನಿಮ್ದೆಲ್ಲ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.